ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಅಂತ ಅನ್ಕೋತೇನೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ ಎಲ್ರಿಗೂ ಧನ್ಯವಾದಗಳು. ಹೊಸ ಸಬ್ಸ್ಕ್ರೈಬರ್ ಎಲ್ಲ ಇದ್ದಾರೆ. ಖಂಡಿತ ನನಗೆ ತುಂಬ ಖುಷಿ ಆಗ್ತಿದೆ. ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮಳೆಗಾಲ ಸ್ಟಾರ್ಟ್ ಆಗಿದೆ. ಜೂನು 5ರ ನಂತರ ಮುಂಗಾರು ಮಳೆ ಸ್ಟಾರ್ಟ್ ಆಗೋದು. ನೋಡಿದರೆ ಮೇ ಲಾಸ್ಟ್ ವೀಕಿಗೆ ಮುಂಗಾರು ಮಳೆ, ಹಿಂಗಾರು ಮಳೆ ಎಲ್ಲ ಶುರುವಾಗಿದೆ. ಸಖತ್ತು ಗಾಳಿ ಮಳೆ ಬೇರೆ, ಎಲ್ಲ ಕಡೆ ಈ ಮಳೆ ಇದೆ. ಗಾಳಿ ಮಳೆಗೆ ಕರೆಂಟ್ ಇಲ್ಲದೆ 5 ದಿನ ಆಯಿತು. ಕರೆಂಟ್ ಇಲ್ಲದೆ ಎಲ್ಲರ ಪಾಡು ಫಜೀತಿಯಾಗಿದೆ. ಹೊಟ್ಟೆಗೆ ಊಟ ಆದರೂ ಇಲ್ಲದಿದ್ದರೂ ನಡೆಯುತ್ತೆ. ಕರೆಂಟ್ ಇಲ್ಲ, ಮೊಬೈಲ್ ಚಾರ್ಜ್ ಇಲ್ಲ ಅಂತ ಹೇಳಿದರೆ ಈಗ ನಡೆಯೋದಿಲ್ಲ. ಈ ಸಲ ಕ್ಯಾಂಡ್ಲಿಗೆ ತುಂಬ ಬೇಡಿಕೆ. ನಮ್ಮ ಮನೀಶಿ ಸ್ಟೋರಲ್ಲಿ ಕ್ಯಾಂಡ್ಲೆಲ್ಲ ಖಾಲಿ ಆಗಿ ಕ್ಯಾಂಡ್ಲ್ ಬೇಕು ಒಂದೊಂದು ಮನೆಗೆ ಒಂದೊಂದು ಡಜನ್ ಕ್ಯಾಂಡ್ಲ್ ತಗೊಂಡು ಹೋಗ್ತಾಯಿದ್ರು. ಕ್ಯಾಂಡ್ಲ್ ವ್ಯಾಪಾರ ಜೋರಾಗಿತ್ತು ನಿಶಿ ಸ್ಟೋರಲ್ಲಿ. ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಕೆಲವು ವೀಡಿಯೋಗಳನ್ನು. ಕಾರಣ ನೆಟ್ವರ್ಕ್ ಇಲ್ಲ, ಕರೆಂಟ್ ಇಲ್ಲ, ಚಾರ್ಜ್ ಇಲ್ಲ, ಇಂಥದ್ದೆಲ್ಲ ಸಮಸ್ಯೆಗಳು. ಹಾಗಾಗಿ ಈಗ ಕರೆಂಟ್ ಬಂದಿದೆ. ಇನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ವೀಡಿಯೋಗಳನ್ನು. ಕೆಲವು ಮಾಡಿದ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮ್ಮೂರಲ್ಲಿ ಮಳೆ ಹೇಗಿದೆ? ವಾತಾವರಣ ಹೇಗಿದೆ? ಅನಾಹುತಗಳೇನೋ ಆಗದಿರಲಿ. ಎಲ್ಲಿ ಸಹ ಮಳೆ ಬೇಕು, ಹಾಗಂತ ಯಾವ ಅನಾಹುತಗಳು ಆಗೋದು ಬೇಡ. ಆದಷ್ಟು ಮಳೆಗಾಲದಲ್ಲಿ ಮನೆಯಲ್ಲಿ ಇರೋಕ್ಕೆ ಟ್ರೈ ಮಾಡಿ. ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಹೋಗಿ. ಸುತ್ತಾಟ ಎಲ್ಲ ಕಮ್ಮಿ ಇರಲಿ. ಹೊಳೆ, ನದಿ, ಕೆರೆ ಅಂತ ಹೇಳಿ ಜಾಗೃತೆಯಿಂದ ಎಲ್ಲ ಇರಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಗಂಗಮ್ಮ ನೋಡಿ, ಮಳೆಗೆ ಮುದ್ದೆ ಆದಂಗೆ ಕಾಣ್ತಿದ್ದಾಳೆ ಅಲ್ವಾ ಗಂಗಮ್ಮ? ಕಟ್ಟಬೇಕು ಹೊರಗೆ, ಮಳೆ ಬರ್ತಿದೆ, ಎಂತ ಮಾಡೋದು? ಅವಳು ಮೈ ಮೇಲೆಲ್ಲ ಉಣ್ಣಿ ನೋಡಿ. ನಾನು ಅವಳ ಮೈ ಮೇಲಿಂದೆಲ್ಲ ಉಣ್ಣಿ ತೆಗಿಯೋದು, ಅದು ಖುಷಿ ಆಗೋದು. ಅವಳು ಸುಮ್ಮನೆ ಇರ್ತಾಳೆ ಆಗ. ಇವನಿಗೆ ನೋಡಿ, ಹೊಟ್ಟೆ ಉರಿಯೋದು ಇವಳ ಜೊತೆ ಮಾತಾಡ್ತಿದ್ದೇನೆ ಅಂತ. ಕಾಯ್ತೀರಿ? ಮಾಜ ಗಂಗಮ್ಮ ಜಾ ತು ನಕ ಜಾ ಲಕ್ಕಿ ನಕ್ಕ ಮಲೆ ಗಂಗಮ್ಮವೇ ನೀಗೋ. ಅವಳ ಜೊತೆ ಮಾತಾಡ್ತೇನೆ ಅಂತೇಳಿ ಇವನು ಹೊಟ್ಟೆ ಉರಿಯೋದು. ನಾನು ಹೊರಟ ನೋಡಿ, ಜೋರು ಮಾಡ್ತಿದ್ದಾನೆ. ಗಂಗಮ್ಮನ ಕಟ್ಟಿದೆ, ಅಲ್ಲಿ ಮೇಯ್ತಾ ಇದ್ದಾಳೆ. ಇವನೊಬ್ಬ ಬಲಿ ಬರ್ತಾ ಇದ್ದಾನೆ ಇಲ್ಲಿ. ಅವಳ ಹತ್ರ ಹೋಗೋದು ಇವನು ಲಕ್ಕಿ. ಅವಳಿಗೆ ಸಿಟ್ಟು ಬರೋದು. ಇವನಿಗೆ ಆಟ, ಅವಳಿಗೆ ಕೋಪ. ಸ್ವಲ್ಪ ಹೊತ್ತಿರಲಿ ಅಂತ. ನನ್ನ ಮಳೆಗಾಲದ ಜೊತೆಗಾರ ಇವ ಟೈಗರ್. ನೋಡಿ, 750 ಕೊಟ್ಟಿದ್ದೇನೆ. ಕೊಡೆ ರೇಟೆಲ್ಲ ಕೇಳಿದರೆ ಶಾಕ್ ಆಗತ್ತೆ. ಮಳೆಗಾಲದಲ್ಲಿ ಬಟ್ಟೆ ತೊಳೆಯೋದು ಈಸಿ. ಯಾಕೆಂತೇಳಿದರೆ ನೋಡಿ, ಇಂಥದ್ದೊಂದು ನೀರಿನ ವ್ಯವಸ್ಥೆ ಇದ್ದರೆ ನೀರು ಬೇಕಾದಷ್ಟು ಬೀಳ್ತಾ ಇರತ್ತೆ, ಹೇಗೂ ವಾಶ್ ಮಾಡ್ಬೋದು. ಆದರೆ ಒಣಗಿಸೋದಿದೆ ಅಲ್ವಾ, ನೋಡಿ ಎಲ್ಲೆಲ್ಲ ಹೇಗೆಲ್ಲ ಕಟ್ಟಿ ಹೇಗೆಲ್ಲ ಉಂಟು ಅಂತ. ಎಲ್ಲ ಕಡೆ ಬಟ್ಟೆ. ಅದು ಬೇಸಿಗೆ ಕಾಲದಲ್ಲಿ ಒಣಗಿದ ಹಾಗೇನೂ ಇರೋದಿಲ್ಲ ಈ ಬಟ್ಟೆ. ವಾಷಿಂಗ್ ಮಿಷನ್ ಹಾಕು ಅಂತ ಹೇಳಿದರೆ ಕರೆಂಟ್ ಇಲ್ಲ. ಈ ಮಳೆಗಾಲದಲ್ಲಿ ಬಟ್ಟೆ ವಾಶ್ ಮಾಡೋದು, ಒಣಗಿಸೋದೆಲ್ಲ. ಇನ್ನು ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಕೇಳೋದು ಬೇಡ. ನನಗೆ ಮಶ್ರೂಮ್ ಸಿಕ್ಕಿದೆ ಇವತ್ತು. ಮಳೆಗಾಲ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಮಶ್ರೂಮ್ ಅಣಬೆ. ಈ ಸಣ್ಣ ಅಣಬೆ ಗೊತ್ತಾ? ನೋಡಿ, ಇದು ಕ್ಲೀನ್ ಮಾಡೋಕ್ಕೆ ಮಾತ್ರ ಕಷ್ಟ, ಟೇಸ್ಟ್ ಇದೆ. ಯಾರಿಗೆ ಇಷ್ಟ ಅಣಬೆ?
ತುಂಬ ಇದೆ, ಅಲ್ಲೆಲ್ಲ ಇದೆ, ತೆಗಿಬೇಕು. ಮಶ್ರೂಮ್ ಕ್ಲೀನ್ ಮಾಡಿ ನೋಡಿ, ಎಣ್ಣೆಗೆ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ. ನನಗೂ ಜಾಸ್ತಿ ಬೆಳ್ಳುಳ್ಳಿ ಒಗ್ಗರಣೆ ಇಷ್ಟ ನನಗೆ, ಹಾಗಾಗಿ ಮಶ್ರೂಮಿಗೆ ಬೆಳ್ಳುಳ್ಳಿ ಒಗ್ಗರಣೆ ಚೆಂದ ಇರುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಒಂದು ಮಶ್ರೂಮ್ ಕರಿ ಮಾಡೋಣ ಅಂತ ಮಾಡ್ತಾ ಇದ್ದೇನೆ. ಇದನ್ನ ಮೊನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು, ಈಗ ಮಾಡ್ತಾ ನೋಡಿ. ಮಶ್ರೂಮು ವಾಶ್ ಮಾಡಿ ತೆಗೆದಿಟ್ಟಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಾಗ ಮಶ್ರೂಮನ್ನು ಹಾಕ್ಕೊಂಡ್ರೆ ಆಯಿತು. ಹಾಗೆ ಸಹ ಫ್ರೈ ಮಾಡ್ಕೋಬೋದು. ನಮ್ಮದು ವೈಟ್ ರೈಸ್ ಆದ ಕಾರಣ ಸ್ವಲ್ಪ ಗ್ರೇವಿ ಎಲ್ಲ ಬೇಕಾಗತ್ತೆ ಊಟಕ್ಕೆ ನಮಗೆ. ಹಾಗೆ ಗಂಜಿ ಆದರೆ ಸ್ವಲ್ಪ ಅದನ್ನ ಪಲ್ಯ ಟೈಪ್ ಮಾಡ್ಕೋಬೋದು. ನೋಡಿ ಅನಬೆ, ನೀವೆಲ್ಲ ಹೇಗೆ ಅನಬೆ ಸರ್ವ್ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಜೋರು ಮಳೆ ಬರುವಾಗ ಕೂತ್ಕೊಂಡು ನನ್ನ ವಿಡಿಯೋ ನೋಡ್ತಾ ಇರ್ತೀರಲ್ವ, ಕಾಫಿ ಜೊತೆಗೇನೋ ಟೀ ಜೊತೆಗೇನೋ ನನ್ನ ವಿಡಿಯೋ ನೋಡುವಾಗ ಪಕ್ಕದಲ್ಲಿರೋ ಲೈಕನ್ನು ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಕೊಡಿ. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೇನೆ.